ನಮಸ್ಕಾರ ರೀ ಎಲ್ಲರಿಗೆ. ನನ್ನ ಹೆಸರು ಪವಿತ್ರ. ಇವತ್ತು ನಾನು ನಮ್ಮ ಊರಿಗೆ ಹೋಗ್ಲತ್ತೀನಿ ರೀ. ಯಶವಂತಪುರದಿಂದ ಟ್ರೈನ್ನಾಗ ಕುಂತ ಟ್ರೈನ್ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಒಂದು ತಾಸು ಟೈಮ್ ಪಾಸ್ ಮಾಡಿದೆವು. ಹೊರಗೆ ನೋಡ್ಕೋತ ಮಾತಾಡ್ಕೋತ ಟೈಮ್ ಪಾಸ್ ಮಾಡ್ದೇವಿ. ಎದುರಿದ್ದವ್ರು ಪ್ಯಾಸೆಂಜರ್ ಜೊತೆ ಸ್ವಲ್ಪ ಮಾತಾಡ್ದೇವಿ. ಅದಾದ್ಮೇಲೆ ನಿದ್ದೆ ಬಂತು, ಮಲ್ಕೊಂಬಿಟ್ಟ ರಾತ್ರಿ. ಮುಂಜಾನೆ ಎದ್ದ ಸ್ಟೇಷನ್ ಬಂದಿತ್ತು. ಅದು ಕ್ಯಾಪ್ಚರ್ ಮಾಡ್ಬೇಕು ಅಂದ್ಕೊಂಡು ಅದು ಬಟ್ ಅಲ್ಲಿ ನೇಮೇ ಬರ್ದಿರಲಿಲ್ಲ. ಹೊಸದಾಗೆಲ್ಲ ಪೇಂಟ್ ಹಚ್ಚಿಬಿಟ್ಟಿರೋ ಅದಕ್ಕೆ. ಆಮೇಲೆ ಟ್ರೈನ್ಲಿಂದ ಇಳಿದೇವಿ. ಹಾಗೆ ಹೊರಗೆ ಹೊಂಟಿದ್ದೆವು ನಡ್ಕೊಂಡು. ವಂದೇ ಭಾರತ್ ಎಕ್ಸ್ಪ್ರೆಸ್ ನಿಂತಿತ್ತಲ್ಲಿ, ಅದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಹೊರಗೆ ಬಂದಾದ್ಮೇಲೆ ಸ್ಟೇಷನ್ ಹೆಸರು ಸ್ವಲ್ಪ ತೊಗೊಳಮ್ಮಿ ಚಲೋ ಇರ್ತದೆ ಅಂತಂದು ಅದು ಸ್ವಲ್ಪ ತೊಗೊಂಡು ಅದಾದಮೇಲೆ ಆಟೋದಾಗ ಕುಂತೇವಿ. ಸೀದಾ ನಮ್ಮ ಅಕ್ಕನ ಮನೆಗೆ ಹೊರಟಿದ್ದೇವೆ. ಯಾವಾಗ ಗುಲ್ಬರ್ಗ ಬಂದರೂ ನಾ ಅಂತೂ ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲೇ ಇರ್ತೀನಿ ರೀ ಅಷ್ಟು ದಿನಾನು. ಅಕ್ಕಗೆ ಮೂರು ಜನ ಮಕ್ಕಳು ಹರ ಗಂಡು ಮಕ್ಕಳು. ಭಾಳ ಟೈಮ್ ಪಾಸ್ ಮಾಡ್ತಾರೆ, ಭಾಳ ಮಜಾ ಬರ್ತದೆ. ಅಲ್ಲೇ ಇರ್ತೀನಿ. ಆಲ್ಮೋಸ್ಟ್ ಗುಲ್ಬರ್ಗ ಬಂದು 2 ತಿಂಗಳ ಮೇಲೆ ಆಯಿತು. ಬಟ್ ನಿನ್ನೆ ಇವತ್ತು ಬಂದಂಗೆ ಅನ್ನಿಸ್ತಿರ್ತದೆ. ಎನಿ ಟೈಮ್ ಅದೇ ಫೀಲಿಂಗ್ ಆಗ್ತದೆ. ಅಕ್ಕವ್ರ ಮನೆಗೆ ರೀಚ್ ಆದೆ, ಒಳಗೆ ನಡ್ಕೊಂಡು ಹೊಂಟಿದ್ದೇವೆ ಗೇಟ್ಲಿಂದ. ಸಂಡೇ ಇತ್ತು, ಮಕ್ಕಳಿಂದ ಮಲ್ಕೊಂಡಿರ್ತಾರೆ ಅನ್ನೋ ಥಾಟ್ ಒಂದಿತ್ತು. ಎಬ್ಬಿಸ್ಬೇಕು ಬೇಡ ಅಂತ ವಿಚಾರ ಮಾಡ್ಲತ್ತಿದ್ದ. ಒಂದು ಸಲ ಎದ್ರು ಮತ್ತು ರಾತ್ರಿ ತನಕ ಮಲ್ಕೊಳಂಗಿಲ್ಲ ಅವರು. ಅಂದ್ರೂ ಈಗ ಬಿಟ್ಟರೆ ಸಂಡೇ ಅದ 10-11 ತನಕ ಮಲ್ಕೊಂಡ್ಬಿಡ್ತಾರೆ ಅವರು ಅಂತ. ಅಷ್ಟು ಕಾಯೋಷ್ಟು ಪೇಷನ್ಸು ನಂಗೆ ಇದ್ದಿದ್ದಿಲ್ಲ. ಅದಕ್ಕೆ ಎಬ್ಬಿಸ್ಬೇಕಂತ ಡಿಸೈಡ್ ಮಾಡ್ದೆ. ಅಕ್ಕಗೆ 3 ಜನ ಮಕ್ಕಳು ರೀ, 3 ಜನ ಗಂಡು ಮಕ್ಕಳೇ. ಅದು ಲಾಸ್ಟ್ ಎಲ್ಲರೂ ಅಂದ್ರೆ ಭಾಳ ಇಷ್ಟ. ಬಟ್ ಲಾಸ್ಟ್ ಮಗ ಅಂದ್ರೆ ಭಾಳ ಫೇವ್ರೇಟ. ಅವನಿಗೂ ಅಷ್ಟೇ, ಅವನಿಗೂ ಭಾಳ ಅಟ್ಯಾಚ್ಮೆಂಟ್ ನನ್ನ ಜೊತೆಗೆ. ಅದಕ್ಕೆ ಹೋಗಿ ಫಸ್ಟ್ ಅವನಿಗೆ ಎಬ್ಬಿಸ್ದೆ. ಒಂದೇ ಸಲ ಕರೆದ ಎದ್ದು ಬಂದುಬಿಟ್ಟು ನಿದ್ದೆಗಣ್ಣಾಗ ಬಂದು ಹಾಗೆ ಕುಂತೀನಿ, ಏನೂ ಮಾತಾಡಲಿಲ್ಲ. ಆಮೇಲೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಅಂತಂದರು. ಇವ ಸೃಜನ್ ಇವನ ಹೆಸರು. ಇವ ಸೆಕೆಂಡ್ ಮಗ ರೀ, ಇವನ ಹೆಸರು ಸಮರ್ಥ ಅಂತ. ಅದಾದಮೇಲೆ ಮಸ್ತಿ ಚಾಲು ಮಾಡಿದ್ರು ಅವರು. ನಮಗೂ ವಿಡಿಯೋನ ತಗೋ, ನಾವು ವಿಡಿಯೋ ಮಾಡ್ತೀವಿ ಅಂತಂದು ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಸ್ವಲ್ಪ ಜಗಳನೂ ಆಡಿದ್ರು, ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತಂದು. ಇವ ನಮ್ಮ ಹಿರಿ ಮಗ ರೀ, ಅಕ್ಕನ ಫಸ್ಟ್ ಮಗ. ಇವ ಭಾಳ ಸ್ವೀಟನ, ಹೇಳಿದ್ದೆಲ್ಲ ಕೇಳ್ತಾನ. ಸಂಡೇ ಇತ್ತು ಪೂಜೆ ಮಾಡಂತಂದು ಇವನ ಕೈಲಿ ಪೂಜೆ ಮಾಡಿಸ್ತೀವಿ. ಭಾಳ ಪೇಷನ್ಸ್ಲಿಂದ ಪೂಜೆ ಮಾಡ್ದನು, ಭಾಳ ಉಬ್ಬಿಸ್ದೇವನು. ಹಂಗೆ ಸ್ವಲ್ಪ ಭಾಳ ನೀಟಾಗಿ ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಕಂಪ್ಲೀಟ್ ಆಯಿತು. ಪೂಜೆ ಕಂಪ್ಲೀಟ್ ಆದಮೇಲೆ ನಾವು ಸ್ವಲ್ಪ ಹೊರಗೆ ಪಾರ್ಕಿಗೆ ಹೋಗಿ ಬರಾಮಂತಂದು ಕರ್ಕೊಂಡು ಹೋದ್ರು. ಅಲ್ಲಿ ಸ್ವಲ್ಪ ಮಸ್ತಿ ಮಾಡಿದ್ರು. ರೀಲ್ಸ್ ಮಾಡ್ತೀವಿ ಅಂತಂದರು, ಟ್ರೈ ಮಾಡಿದ್ರು. ಭಾಳ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತಿರ್ತೀನಿ ರೀ. ಸ್ವಲ್ಪ ಟೈಮ್ ಪಾಸ್ ಆಯಿತು. ಅದಾದಮೇಲೆ ಅಡುಗೆ ಮಾಡು ಹೊಸವಾಗ್ಯಾವ ಜಾಸ್ತಿ ಅಂತಂದರು. ಜಲ್ದಿ ಆಗಬೇಕು, ಹಂಗೇನಾರ ಮಾಡು ಅಂತಂದರು. ಈಗ ಏನು ಮಾಡ್ಬೇಕಂತ ನನಗೂ ಐಡಿಯಾ ಇರಲಿಲ್ಲ. ಸ್ವಲ್ಪ ಅನ್ನ ಮಾಡ್ಲಕ್ಕಿಟ್ಟ, ಪುಳಿಯೋಗರೆ ಮಾಡಬೇಕು ಅಂತಂದು. ಅನ್ನ ಆಗ್ಲತ್ತಿತ್ತು, ಮತ್ತೇನಾರ ಮಾಡಮ್ ಸೈಡಿಗೆ ಅಂತಂದು. ಕ್ಯಾರೆಟ್ ಬೀನ್ಸ್ ಕಟ್ ಮಾಡ್ಕೊಂಡು ಆ್ಯಕ್ಚುಲಿ ಮೊಮೋಸ್ ಮಾಡಂತ ಅವ್ರು ಹೇಳಿದ್ರು. ಬಟ್ ಅಷ್ಟು ಟೈಮ್ ಇರಲಿಲ್ಲ, ಅವ್ರು ಅಷ್ಟು ಕಾಯ್ತಿರ್ಲಿಲ್ಲ, ಭಾಳ ಟೈಮ್ ಹತ್ತದ ಮಾಡ್ಲಕ್ಕಂತಂದು. ಕ್ಯಾರೆಟ್ ಬೀನ್ಸ್ ಮಿಕ್ಸಿಗೆ ಹಾಕ್ಕೊಂಡಿದ್ದು ಪೇಸ್ಟ್ ಮಾಡ್ಕೊಳಮಂತಂದು. ಏನಾರ ಮಾಡಮ್ ಸ್ಪೆಷಲ್ ಅಂತ ಅಂದ್ಕೊಂಡಿದ್ದ. ಬಟ್ ಹೆಸರಂತೂ ಗೊತ್ತಿರಲಿಲ್ಲ. ಬನ್ನಿದ್ದು ಮನ್ಯಾಗ ಬನ್ ಫ್ರೈ ಮಾಡ್ಬೇಕು ಅಂದ್ಕೊಂಡಿದ್ದ. ಕ್ಯಾರೆಟ್ ಬೀನ್ಸ್ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅಷ್ಟೇ, ಜಾಸ್ತಿ ನೀರು ಹಾಕಿಲ್ಲ. ಇದೇ ಕನ್ಸಿಸ್ಟೆನ್ಸಿ ಒಳಗೆ ಪೇಸ್ಟ್ ಮಾಡ್ಕೊಂಡ್ರಿ ಅಷ್ಟೇ. ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ದೆ. ನಾರ್ಮಲ್ ಪಲ್ಯ ಹೆಂಗೆ ಮಾಡ್ಕೋತೀವಿ ಹಾಗೆ ಇದು ಮಾಡ್ಕೋಬೇಕಂತಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಳತ್ತಿದ್ದ. ಅನ್ನ ಆಗ್ಲತ್ತಿತ್ತಲ್ಲಿ. ಅನ್ನ ಕುಕ್ಕರ್ನಾಗ ಮಾಡೋಕ್ಕಿಂತ ಹಿಂಗೆ ಬೊಕಣಿ ಒಳಗೆ ಮಾಡಿದ್ರೆ ಜಾಸ್ತಿ ಹಿಂಗೆ ಉದುರು ಆಗ್ತದೆ. ನಂಗೆ ಭಾಳ ಹಂಗೆ ಇಷ್ಟ ಆಗ್ತದೆ. ಹಂಗಾಗಿ ಅನ್ನ ಇದ್ರೊಳಗೆ ಮಾಡ್ಲತ್ತಿದ್ರಿ. ಅನ್ನ ಆಗಿತ್ತು. ಈ ಕಡೆ ಉಳ್ಳಾಗಡ್ಡಿನೂ ಕಟ್ ಮಾಡ್ಕೊಳತ್ತಿದ್ದ. ಆಮೇಲೆ ಅಂದರು ಪುಳಿಯೋಗರೆ ತಿನ್ನಲ್ಲ ಅಂತಂದರು. 3 ಜನಾರ ಒಂದೊಂದು ಪ್ರಾಬ್ಲಮ್ ಏನೋ, ನಾ ತಿಂದಿದ್ದು ನೀ ತಿನ್ನಲ್ಲ, ನೀ ತಿಂದಿದ್ದು ನಾ ತಿನ್ನಲ್ಲ ಅಂತಾರೆ. ಜಿದ್ದು ಜಾಸ್ತಿ ಮಾಡ್ತಾರೆ. ಎಲ್ಲರೂ ಒಂದೇ ತಿನ್ನಂಗಿಲ್ಲ. ಹೇಳಿದ್ದಷ್ಟು ಕೇಳಲ್ಲ. ಸಣ್ಣವರ ಜಿದ್ದು ಮಾಡ್ತಾರೆ. ಅದಕ್ಕೆ ಆಮೇಲೆ ಕಡಾಯಿ ತೊಗೊಂಡು ಎಣ್ಣೆ ಹಾಕ್ಕೊಂಡ್ರಿ. ಇದಕ್ಕೆ ಪಲ್ಯ ಮಾಡ್ಕೊಳಮಂತಂದು ಎಣ್ಣೆ ಹಾಕ್ಕೊಂಡು ಸಾಸಿ ಜೀರಿಗೆ ಹಾಕ್ಕೊಂಡ. ಅದಾದಮೇಲೆ ಕಟ್ ಮಾಡ್ಕೊಂಡಿಟ್ಟು ಉಳ್ಳಾಗಡ್ಡಿ ಹಾಕ್ದೆ. ಸ್ವಲ್ಪ ಪತ್ತಾಗೋಬಿ ಹಾಕ್ಕೊಂಡು ಸಣ್ಣ ಕಟ್ ಮಾಡಿಟ್ಟಿವು. ಉಳ್ದಿದ್ದು ಸ್ವಲ್ಪ ಅಂದ್ರೆ ಮಿಕ್ಸಿ ಒಳಗೆ ಹಾಕ್ಕೊಂಡಿದ್ದ. ಆವಾಗೆ ಇದು ಚಂದ ಫ್ರೈ ಆಗ್ಲತ್ತಿತ್ತು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದಕ್ಕೆ. ಅದಾದಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಹಂಗೆ ಕಂಟಿನ್ಯೂ ಕಲಿಸ್ಕೊತ ಇದ್ದೆ. ಗ್ಯಾಸ್ ಸಣ್ಣ ಇಟ್ಟಿದ್ರಿ. ಇದಕ್ಕೆ ಅರಿಶಿಣ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡು ಫ್ರೈ ಆಗ್ಲತ್ತಿದ್ದು. ಸ್ಲೋ ಆಗಿ ಫ್ರೈ ಆಗ್ತಾವಲ್ಲ, ಬ್ರೌನ್ ಆಗ್ತಾವೆ, ಹಂಗೆ ಫ್ರೈ ಮಾಡಿಕೊಂಡು ಅದು ಕ್ಯಾರೆಟ್ ಬೀನ್ಸ ಪತ್ತಾಗೋಬಿ ಪೇಸ್ಟ್ ಏನಿತ್ತಲ್ಲ ಅದು ಇದಕ್ಕೆ ಹಾಕೊಂಡ್ಬಿಟ್ರಿ. ಹಾಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತಿದ್ದ. ಮಿಕ್ಸ್ ಮಾಡ್ಕೊಂಡು ಈ ಟೈಮಿಗೆ ಮತ್ತೆ ನೀರು ಹಾಕೋದು ಬೇಕಾಗಿಲ್ಲ. ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಆಯಿತು ಡ್ರೈ. ಸ್ವಲ್ಪ ಖಾರ ಪುಡಿ ಹಾಕಿದ್ರಿ. ಹಾಗೆ ಖಾರ ಪುಡಿ ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಖಾರ ಇರ್ಲಂತ ಅಷ್ಟೇ ಹಾಕ್ಕೊಂಡು. ಇವ್ರು ಭಾಳ ಚಟ್ಪಟ ತಿಂತಿರ್ತಾರೆ. ಅದು ಸಲುವಾಗಿ ಸ್ವಲ್ಪ ಪಾವ್ ಭಾಜಿ ಮಸಾಲ ಹಾಕ್ಕೊಂಡು ಅವ್ರಿಗೇನೋ ಚಿಲ್ಲಿ ಫ್ಲೇಕ್ಸ್ ಹಾಕೋಬೇಕು ಅಂದ್ಕೊಂಡಿದ್ದೆ. ಅದು ಅವ್ರಿಗೇನೋ ಸಿಗಲಿಲ್ಲ. ಅದಕ್ಕೆ ಪಿಜ್ಜಾ ಸೀಸ್ನಿಂಗ್ ಇತ್ತು. ಅದಾದಮೇಲೆ ಸ್ವಲ್ಪ ಪಿಜ್ಜಾ ಸೀಸ್ನಿಂಗ್ ಹಾಕ್ಕೊಂಡು ಚಲೋ ಮಿಕ್ಸ್ ಆಗಲಿ ಅಂತಂದು ಕಲಿಸ್ಕೊತಾನೆ ಇರಬೇಕು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ರೆ ಅಷ್ಟೇ. ಆಮೇಲೆ ಸ್ವಲ್ಪ ನೀರು ಹಾಕಿದೆ. ಇದೆಲ್ಲ ಬೈಂಡಿಂಗ್ ಚಲೋ ಬರಲಿ ಅಂತಂದು ಸ್ವಲ್ಪ ನೀರು ಹಾಕಿ ಮತ್ತು ಕುದಿಲಕ್ಕೆ ಬಿಟ್ಟು ಹಾಗೆ. ಇದು ಆಲ್ಮೋಸ್ಟ್ ಪಲ್ಯ ಆದಂಗೆ ಆಗಿಬಿಟ್ಟಿತ್ತು. ಚಲೋ ಕಲಿಸ್ಕೊಂಡು ಮಿಕ್ಸ್ ಮಾಡಿಟ್ರಿ ಅಷ್ಟೇ. ಅದಾದಮೇಲೆ ಬನ್ನಿದ್ದು ಕಾಯ್ಲಕ್ಕಿಟ್ಟ. ಬನ್ ತೊಗೊಂಡು ಬನ್ನಿಗೆ ಬಟ್ರ್ ಹಚ್ಚಬೇಕಿತ್ತು. ಬಟ್ರ್ ಸಿಗಲಿಲ್ಲ. ಅದಕ್ಕೆ ತುಪ್ಪ ಹಾಕಿ ಬನ್ ಕಟ್ ಮಾಡ್ದೆ. ಉದ್ದುತ್ತಿದ್ದು ಸಣ್ಣ ಬನ್ನ ಕಟ್ ಮಾಡಿ ಫ್ರೈ ಮಾಡ್ಕೊಂಡ್ರಿ. ಬನ್ನ ಮಾಮೂಲಿ ಟೋಸ್ಟ್ ಹೆಂಗೆ ಮಾಡ್ತೀವಿ ಆ ಟೈಪ್ ಫ್ರೈ ಮಾಡ್ಕೊಂಡೆ ಬನ್ನ.
ಬನ್ ಫ್ರೈ ಮಾಡ್ಕೊತಿದ್ದೆ. ಒಂದು ಸೈಡ್ ಫ್ರೈ ಮಾಡಿಕೊಂಡು ಮತ್ತೆ ಉಲ್ಟಾ ಹಾಕೊಂಡ್ಬಿಟ್ಟು ಅದಕ್ಕೆ ಬನ್ನ ಈಗ ಪಲ್ಯ ರೆಡಿ ಮಾಡ್ಕೊಂಡಿತ್ತಲ್ಲ ಅದು ಬನ್ನೊಳಗೆ ಹಚ್ಚಿದ್ರಿ ಫುಲ್ನ ಸ್ಯಾಂಡ್ವಿಚ್ ಆಲ್ಮೋಸ್ಟ್ ಸ್ಯಾಂಡ್ವಿಚ್ ಟೈಪೇ ಮಾಡ್ಕೊಂಡಿದ್ದೆ. ಅದು ಮತ್ತು ಬನ್ ಕ್ಲೋಸ್ ಮಾಡಿ ಎರಡು ಸೈಡ ಚಲೋ ಫ್ರೈ ಮಾಡಿದ್ರಿ ಅದಕ್ಕೆ ಬನ್ ತೊಗೊಂಡು. ಇದು ಹೆಂಗಾಗಿತ್ತು ಅಂದ್ರೆ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತಾರಲ್ಲ, ಸೇಮ್ ಹಂಗೆ ಆಗಿತ್ತು. ನೋಡ್ಲಿಕ್ಕೆ ಹೆಂಗೆಂಗೂ ಆಗಿತ್ತು, ಬಟ್ ಟೇಸ್ಟ್ ಭಾಳ ಚಲೋ ಆಗಿತ್ತು. ನಾನು ತಿಂದು ನೋಡಿದ್ದೆ, ಹಾನೆಸ್ಟ್ಲಿ ಟೇಸ್ಟ್ ಭಾಳ ಚಲೋ ಆಗಿತ್ತು. ಮಕ್ಳಿಗೂ ಇಷ್ಟ ಆಯಿತು ಭಾಳ, ಅವರು ತಿಂದರು. ಇದು ಸ್ವಲ್ಪ ತಿಂದು ಅನ್ನ ಊಟ ಮಾಡಿದ್ರು ಹಾಗೆ. ಅವರೆಲ್ಲ ತಿಂದಾದ್ಮೇಲೆ ನಾನು ಟೇಸ್ಟ್ ನೋಡ್ದೆ. ನನಗೂ ಟೇಸ್ಟ್ ಭಾಳ ಇಷ್ಟ ಆಯಿತು. ಜಲ್ದಿನೂ ಆಗಿತ್ತು, ಭಾಳ ಟೈಮ್ ಏನು ತೊಗೊಂಡಿರಲಿಲ್ಲ. ಟಿ ವಿ ನೋಡ್ಕೋತ ಹಾಗೆ ಟೈಮ್ ಪಾಸ್ ಮಾಡಿದರು. ನನ್ನ ದಿನ ಇಷ್ಟೇ ಐತ್ರಿ. ಥ್ಯಾಂಕ್ ಯು ಸೋ ಮಚ್.